ನಮ್ಮನ್ನ ಸಂಸ್ಕಾರ ಸಂಸ್ಕೃತಿ ಇಲ್ಲ. ಇವತ್ತು ಕೂಡ ನಾವು ಬಂದಿರೋದೇನು ಉದ್ದೇಶ ಗೊತ್ತಾ? ಪುನೀತ್ ಕೆರಳಿ ಜೊತೆಲಿ ನಂಗೆ 1000 ಜನ 1000 ಹೇಳ್ಬೋದು. ಆದ್ರೆ ನಾವು ಬಂದಿರೋದು ನಮ್ಮ ತಂದೆ ತಾಯಿ ನಮ್ಮನ್ನ ಎತ್ತಿರೋದು ಸಂಸ್ಕಾರ ಸಂಸ್ಕೃತಿ. ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ಕೂಡ ಗೋನ ದೇವ್ರು ಅಂತ ಪೂಜೆ ಮಾಡ್ತೀವಿ ಅಂತ. ಇದಕ್ಕೆ ಯಾರೋ ಸವಾಲ್ ಆಗ್ತಾರಲ್ಲ ಅಂತ ಸವಾಲ್ನ ಇದನ್ನೆಲ್ಲ 108 ನಾವು ಎದುರಿಸ್ಬಿಟ್ಟಿದೀವಿ. ಇಂಥದಕ್ಕೆ ಯಾವ್ದು ಬೆಚ್ಚೋ ಮಕ್ಕಳು ಅಲ್ಲ. ಬರೀ ನಾವ್ಯಾರು ಮುಟ್ತಿರಲ್ಲ, ಬರೀ ನಮ್ಮ ಮಹಿಳೆಯರಿಗೆ ನೋಡಿಸ್ತೀವಿ. ಇವತ್ತು ಅವ್ರು ಏನಾದ್ರು ಸಿಕ್ಕಾಕೊಂಡ್ಬಿಟ್ಟಿದ್ರೆ ಬರೀ ಹೆಂಗಸರಿಗೆ ನೋಡಿಸ್ತೀವಿ, ಆ ಕೆಲಸ ಮಾಡ್ತೀವಿ. ಆದ್ರೆ ಪೊಲೀಸರು ಈಗಾಗಲೇ ಅವನ್ನ ಬಂಧನ ಮಾಡಿದೀವಿ ಅಂತ ಹೇಳಿದ್ದಾರೆ, FIR ಮಾಡಿದೀವಿ, ನಾವು ಸುಮೋಟೋ ಕೇಸ್ನ ದಾಖಲಿಸ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ಆಗ್ಲಿ, ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ ತಕ್ಷಣ ಪೊಲೀಸ್ ಅಧಿಕಾರಿಗಳು ಕೂಡಲೇ ಕ್ರಮ ತಗೋಬೇಕು. ತಗೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೂ ಇವತ್ತೇನ್ ನೋಡಿದ್ರೆ ಇದು ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಎಲ್ಲ ಕನ್ನಡ ಪರ ಹೋರಾಟಗಾರರು ಹೇಳ್ತೀನಿ, ವಿನಂತಿ ಮಾಡ್ತೀನಿ, ದಯವಿಟ್ಟು ನಾವು ಕೂಡ ಸಂಸ್ಕಾರ ಸಂಸ್ಕೃತಿಲಿ ಬಹಳ ಬೆಲೆ ಕೊಡುವಂತವ್ರು ನೀವೆಲ್ಲರೂ ಕೂಡ ನೀವು ಧ್ವನಿ ಎತ್ತಲೇಬೇಕು. ಯಾಕಂದ್ರೆ ಇದು ಪಕ್ಷ ಎಲ್ಲ ಮರ್ತ್ಬಿಡಿ. ಯಾರು ನಾವು BJP ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ, ನಾವ್ ಯಾರು ಪಕ್ಷದವರಲ್ಲ. ನಾವು ನಮ್ಮ ತಂದೆ ತಾಯಿ ನಮ್ಮನ್ನ ಜನ್ಮ ಕೊಟ್ಟಿದಾರಲ್ಲ ಕರ್ನಾಟಕದಲ್ಲಿ, ಈ ಮಣ್ಣಿಗೆ ಏನಾದ್ರೂ ಒಂದು ಸೇವೆ ಸಲ್ಲಿಸಬೇಕಾದ್ರೆ ನಾವು ನೋಡಿ ದಿನ ಹಾಲು ಕುಡಿತೀವಿ, 10 ನಿಮಿಷಕ್ಕೂ ಕಾಫಿ ಕೇಳ್ತೀವಿ, ಟೀ ಕೇಳ್ತೀವಿ, ಮೊಸರು ತಿಂತೀವಿ, ತುಪ್ಪ ತಿಂತೀವಿ, ಬೆಣ್ಣೆ ತಿಂತೀವಿ. ಇದೆಲ್ಲ ಇಲ್ಲಿಂದ ಬರುತ್ತೆ. ಒಂದು ಹಸು, ಆ ಹಸುನೇ ನಾವು ಉಳಿಸ್ಕೊಳ್ಳದೆ ಹೋದ್ರೆ ನಾಳೆ ದಿನ ನಮ್ಮ ಮಕ್ಕಳು ಹೇಳ್ತಾರೆ, ಎಂತ ಜಾಗದಲ್ಲಿ ಜನ್ಮ ಕೊಟ್ಬಿಟ್ಟಪ್ಪ, ಯಾವ ಕಡೆ ತಿರುಗುದು ಹೇಳ್ತೀವಲ್ಲ. ಈಗ ಬೆಂಗಳೂರಲ್ಲಿ ಆ ಕಡೆ ಎನ್ನಡ, ಈ ಕಡೆ ಎಕ್ಕಡ, ಎಲ್ಲೋಯ್ತಪ್ಪ ನಮ್ ಕನ್ನಡ ಅಂತ. ಆ ರೀತಿ ಎಲ್ಲೋದ್ರಪ್ಪ ನಮ್ಮೂರು ಅಂತ ಹುಡುಕುವಂತ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಅದಾಗದ್ ಬೇಡ. ಎಲ್ಲರೂ ಕೂಡ ಇಡೀ ಏನ್ 7 ಕೋಟಿ ಕನ್ನಡಿಗರಿದ್ರೆ ನೀವೆಲ್ಲರೂ ಕೂಡ ಇಂಥ ಹೋರಾಟಗಳಿಗೆ ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ನನ್ನ ಮಾತು.